ತಾನ ರಾಜ ಕೊಟ್ಟಂದ್ರ ನನ್ನ ಮಗಳದ ಭೋಗದಾಗ ಅಪಶಕುನ ಬರದದ. ಹೌದು. ರಾಜ ಸೈತಾನ ಹ್ಯಾಂಗ ಮಾಡ್ಲಿ ಅಂತೇಳಿ ಒಂದು ಟಗರಿನ ಜೊತೆ ಗಾಂಧಾರಿದ ಲಗ್ನ ಮಾಡಿ ಕೊಟ್ಟ. ಹೌದು ಹೌದು. ಟಗರಿನ ಜೊತೆ ಗಾಂಧಾರಿ ಲಗ್ನ ಮಾಡಿ ಕೊಟ್ಟ. ಮುಂದೆ ಟಗರ ಸತ್ತು. ಹೌದು. ರೂಪ ಚೆಲುವಿಕ್ಕಿದ್ದಳು ಗಾಂಧಾರಿ. ಹೌದಾ. ಇವ ಕುಡ್ಡನ ಧೃತರಾಷ್ಟ್ರ. ಹೌದಾ. ಇವ ಗಾಂಧಾರಿಗೆ ಲಗ್ನ ಆಗ್ತೇಳಿ ಗಾಂಧಾರಿ ರೂಪ ಚೆಲುವಿಕೆಗೆ ಮರಳಾಗಿದ್ದ. ಹೌದು ಹೌದು. ಧೃತರಾಷ್ಟ್ರನ ಜೊತೆ ಗಾಂಧಾರಿದು ಲಗ್ನ ಮಾಡಿ ಕೊಟ್ಟ ಸುವಾಲಿ ರಾಜ. ಹೌದಾ. ಲಗ್ನ ಆಯ್ತು. ಮುಂದೆ ಕೆಲವು ದಿನ ಹೋಯ್ತ್ರಿ. ಹೌದು. ಕೆಲವು ದಿನ ಹೋದ ಬಳಿಕ ಯಾರು ಭೀಮಸೇನಂದು ಸ್ವಲ್ಪ ವಾದ ಇತ್ತು. ಹೌದು ಹೌದು. ಯಾರ ಜೊತೆ? ದುರ್ಯೋಧನ ಜೊತೆ. ಹೌದು ಹೌದು. ದುರ್ಯೋಧನ ಹೇಳ್ದ ಯಾರಿಗೆ? ಭೀಮಸೇನಗ. ಏನತ್ತ? 5 ಮಂದಿ ಪಾಂಡವರು ಭೂಮಿ ತಲೆ ಮ್ಯಾಗ ವೀರ ಸೂರ ಪಂಡುರಾಜನ ಮಕ್ಕಳಿದ್ದೇವ್ ನಾವು ಅಂತೇಳಿ ಭೀಮ ಅಂದ. ಹೌದು. ನೀವು ವೀರ ಸೂರ ಇದ್ರು ನೀವು ಅಪ್ಪಗ ಒಬ್ರು ಹುಟ್ಟಿಲ್ಲ ಅಂದವ. ಹೌದು ಹೌದು. ಯಾರು? ದುರ್ಯೋಧನ. ಹೌದಾ. ಅಪ್ಪಗ ಒಬ್ರು ಅಪ್ಪಗ ಹುಟ್ಟಿಲ್ಲ ಅಂತೇಳಿ ನೀವು ಹೇಳ್ತೀರಿ. ನಮ್ಮ ಮೈಯಾಗ ಹರಿತಿರ್ತಕ್ಕಂಥ ದೇವಾಂಶದ ರಕ್ತದ. ಹೌದಾ. ಕರೆ ನಿಮ್ಮವ್ವ ಹುಡಿಕ್ಯಾಳ. ನಿಮ್ಮವ್ಗ ಮೊದಲ ಒಂದು ಟಗರಿನ ಜೊತೆ ಲಗ್ನ ಆಗಿತ್ತು. ನೀವೆಲ್ಲಿ ಅಪ್ಪ ಇದೆಲ್ಲ ಅನ್ನ ನೀನೇ ಉಣು. ಹೌದು. ನೀವ್ ಒಬ್ಬನೇ ಬದುಕು. ನಾಳೆ ನಾ ಸತ್ತಂದ್ರ ನನ್ನ ಬೆನ್ನಾನ ಎಲಿವಿಲಿ ಕೌಡಿ ಮಾಡು. ಹೌದು. ನೋಡ್ರಿ, ಬೆನ್ನಾನ ಎಲಿವಿಲಿ ಕೌಡಿ ಮಾಡು. ಹೌದು. ಪಾಂಡವರ ಜೊತೆ ಯಾವಾಗ ಪಗಡಿ ಆಟ ಆಡ್ಲಿಕ್ಕೆ ಕುಂಡ್ರತಿ ಮೊದಲು ಗಾಳಿಡು. ಇದೇ ಕೌಡಿ ಬೀಳ ಅಂತ ಹೇಳಿ ಬರೇ ಮನಸ್ಸದೊಳಗೆ ಇಚ್ಛೆ ಮಾಡಿ ಹೋಗಿ ಅದೇ ಕೌಡಿ ಬೀಳುತ್ತವ ಅಂತ ಹೇಳ್ದ. ಹೌದು ಹೌದು. ಇದು ಹಿನ್ನೆಲೆದ ವಿಷಯದ ಬಂಧುಗಳೇ. ಹೌದು. ಖರೆ ನಿಮಗ ಮಾತು ಹೇಳುತ್ತ. ಹೌದು. ಕೌರವರದೊಳಗೆ ನೀ ಏನ್ ಹಾಡ್ದಿ? ಶಕುನಿ ಕೆಟ್ಟ. ಶಕುನಿ ಕೆಟ್ಟಲ್ಲ, ಧೃತರಾಷ್ಟ್ರ ಕೆಟ್ಟ. ಹೌದು. ಈ ಕಡೆ ಕುಡಕ ಹಣಿಮೆಯ ನಮ್ಮಲ್ಲಿ ಒಬ್ಬಾನ ಇವ್ ತಾಳ ಯಾವ ದಿನ ಕುಡಿತಿದ್. ಹಿಂದೆ ಯಾಕೆ ಸುದ್ದಿ ಬಂದನ್ ಗೊತ್ತಾಗಲ್ಲ ನನಗ. ಯಾಕ್ರಿಪ್ಪ? ಮತ್ತ ಡಗ್ಗ ಹೊಡೆಯೋದು ಹನುಮಂತಗೆ ಬೇರೆ ತಿಳಿದಂಗ ಆಗ್ಯತ್ತು. ಮುಂದ ಗೌಡ್ತಿ, ಹಿಂದ ಗೌಡ. ಸ್ವಲ್ಪ ಜುಮ್ ಕಣ ನಸಕಾಗಲಾಗತ್ತು. ಇವ ಸ್ವಲ್ಪ ದೂರ ಬೀಳಗತ್ತಿದ ನೋಡ್ರಿ. ಒಬ್ಬರ ಮುಖ ಒಬ್ರಿಗೆ ಕಾಣಿಸಲ್ಗತ್ತಿತ್ತು. ಹೌದು. ಹೊಳ್ಳಿ ನಿತ್ತಳು. ಭಜಂತ್ರಿ ಎಟ್ಟತನ ಆಯ್ತಾ, ನಡಿಯರ ಬಾ ಅವಸರ್ಲಿ ಅಂದಳು. ಕಾಲಾಗ ಸಗತೈತೆ ಅದ ಎಲ್ಲ ಗೊಂಗಡಿ ಹಾರಿಸಿ ಬಿಟ್ಟ ಗೌಡನ. ಹೌದು ಹೌದು. ತರ ನಡಗಲ್ಗತ್ತಳು. ಗೌಡ್ರ ತಪ್ಪೈತಂದಳಕಿ. ಹೌದು ಹೌದು. ಗೌಡ್ತಿ, ಹೌದಾ? ತಪ್ಪ ನಿಂದಲ್ಲ. ತಪ್ಪ ನಿಂದಲ್ಲ, ನಿನ್ನ ಹಣಿ ಬಾರದಾಗ ಹಂಗ ಬರೆದಿತ್ತು. ಹೌದು. ಮಗನ ಲಗ್ನ ಮಾಡ್ಬೇಕಂದ್ರ ಸಸಿ ಯಾವಾಗ ಮನಿ ತುಳಿದು ಬರಾಕದಾಳ ಆ ದಿನ ಇನ್ನೊಬ್ರ ಕೈ ಹಿಡಿದು ಹೋಗುತ್ತೇಳಿ ನಿನ್ನ ಭೋಗದಾಗ ಬರ್ದಿತ್ತ. ಖರೆ ನಾ ಪ್ರಯತ್ನ ಮಾಡಿ ನಿನಗೆ ಉಳಿಸ್ಕೊಂಡಿದ್ದ. ಹೌದು ಹೌದು. ಯಾವಾಗ ಹೆಚ್ಚ ದೈವದವ್ರ ತೂಕ ಹಾಕ್ರಿ. ಏನ ಭೋಗ ದೊಡ್ಡದು, ಏನ ಪ್ರಯತ್ನ ದೊಡ್ಡದು. ಹೌದು ಹೌದು. ಹಿನ ಅನುಭವ ವಿಷಯವ. ಹೌದಾ. ನೀವು ಹಿಂಗ ಶಾಂತ ಕೂತ್ರಿ. ಇವತ್ತು ಏನ ತಂಗಿ ಹೆಚ್ಚು ನೀರು ಕುಡ್ದಾಳು, ಏನ ಅಣ್ಣ ಹೆಚ್ಚು ನೀರು ಕುಡ್ದಾನು. ಹೌದು ಹೌದು. ನಮ್ಮ ಇಬ್ಬರಿಗಿಂತ ಇದು ಕುಡುಕ್ ಹಣಿಮೇನೆ ದಾರದ ಹೆಚ್ಚು ನೀರು ಹಾಕಿ. ಬಹಳ ತತ್ವಜ್ಞಾನಿಗಳು ವಿದ್ವಾಂಸಕರು ಈ ಬ್ರಹ್ಮ ವೇದಿಕೆಯಲ್ಲಿ ಕೂಡ್ಯಾರ. ಹೌದು ಹೌದು. ಎಲ್ಲರಿಗೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಈಗ ಭವರಮ್ಮ ಕಡಿ ಬ್ಯಾಡಿ. ಈಗ ನಿನ್ನ ಕಡಿ ವಾದದ ಏನದ್ರಿಪ್ಪ ವಾದ? ಶಕುನಿ ಇದ್ದ ಬಹಳ ಅದೃಷ್ಟ ಅಂದಿ. ಹೌದು ಹೌದು. ಶಕುನಿ ಇದ್ದ ಬಹಳ ಕೆಟ್ಟ. ಶಕುನಿ ಕೆಟ್ಟ ಅಂತೇಳಿ ಅಂದಿದಿ. ಹೌದಿಲ್ಲ? ಹೌದು ಹೌದು. ಶಕುನಿ ಅಟ್ಟ ವೈರಿ ಆಗ್ಬೇಕಂದ್ರ ಅದು ಹಿನ್ನೆಲೆ ಕಾರಣ ಅದು ಗೊತ್ತದೇನು ನಿನಗೆ? ಅದು ಗೊತ್ತಿಲ್ರಿಪ್ಪ. ಮಹಾಭಾರತ ಎಟ್ಟ ಹೇಳಿದ್ರ ಕಮ್ಮದ, ಅದ್ರ ರುಚಿ ಕಡೆಯಂಗಿಲ್ಲ ಅಂತ ಮಹಾಭಾರತ ಆಗಿ ಹೋಗ್ಯದ. ಹೌದು ಹೌದು. ಶಕುನಿ ಕೆಟ್ಟ 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 ತಿಳಿ ಶಕುನಿಗೆ ಕೆಟ್ಟದ ಪಾತ್ರ ಹೊರಿಸಿರಿ. ಹೌದು ಹೌದು. ಶಕುನಿ ಕೆಟ್ಟಲ್ಲ. ಹೌದು ಹೌದು. ಯಾರು ಕೆಟ್ರಪ್ಪ? ಧೃತರಾಷ್ಟ್ರ ಯಾನು ಕುಡ್ಡನ ನೋಡು, ಅವ ಕೆಟ್ಟ. ಹೌದು ಹೌದು. ವಿಷಯ ನೋಡ್ರಿ ಹೊರಗೆ ಹೆಂಗ ಬೀಳ್ತದ ಈಗ. ಹೌದು ಹೌದು. ಹೆಂಗ? ಯಾವ ಧೃತರಾಷ್ಟ್ರ, ಹೌದು, ಪಂಡುರಾಜ ಇಬ್ರು ಅಣ್ಣತಮ್ಮರು. ಹೌದು ಹೌದು. ಎಲ್ಲಿ? ಹಸ್ತಿನಾಪುರದಾಗ. ಯಾವ ಧೃತರಾಷ್ಟ್ರ ಪಂಡುರಾಜ ಇಬ್ರು ಅಣ್ಣತಮ್ಮರು. ಹೌದು ಹೌದು. ಪಂಡುರಾಜನ ಮಕ್ಕಳು ಪಾಂಡವರು, ಧೃತರಾಷ್ಟ್ರನ ಮಕ್ಕಳು ಕೌರವರು. ಹೌದು ಹೌದು. ಇದು ಎಲ್ಲರಿಗೆ ಗೊತ್ತದ. ಹೌದು ಹೌದು. ಆದ್ರೂ ಹೇಳೋದದ, ಇದ್ರ ಹಿನ್ನೆಲೆ ಹೋಗೋದದ. ಹೌದು ಹೌದು. ಶಕುನಿ ಸುಮಾರು ಆಗ್ಬೇಕಂದ್ರ ಕಾರಣ ಏನದ?
ಏನ್ ಕಾರಣವ? ಯಾವ ಶಕುನಿ ತಂದೆ ಇದ್ದಂತ ಹೌದು ಹೌದು, ಯಾರು? ಗಾಂಧಾರಿಯ ಅಪ್ಪ ಹೌದು ರಾಜಮನತಾನಿತ್ತು, ರಾಜ ಇದ್ದ. ಹೌದು ಗಾಂಧಾರಿ ಅಪ್ಪನ ಹೆಸರು ಸುಬಾಹು ರಾಜ ಅಂತೇಳಿ. ಹೌದು ಹೌದು ಅವನಿಗೆ ಸುಬಾಲಿ ರಾಜ ಅಂತೇಳಿ ಕರಿತಿದ್ರು. ಹೌದು ಹೌದು ಅವನ ಹೊಟ್ಟೆಲಿ 100 ಗಂಡಸು ಮಕ್ಕಳು, ಒಬ್ಬಳ ಮಗಳು ಹುಟ್ಟಿಳು. ಹೌದು ಹೌದು, ಯಾರಿಗೆ? ಸುಬಾಲಿ ರಾಜಾಗ 100 ಗಂಡಸು ಮಕ್ಕಳು, ಒಬ್ಬಳ ಮಗಳು. ಹೌದು ಒಬ್ಬಳ ಮಗಳ ಹೆಸರು ಏನಂದ್ರ ಗಾಂಧಾರಿ ಅಂತೇಳಿ ಹೆಸರು ಇಟ್ಟಿದ್ದ. ಹೌದು ಖರೆ ಭೋಗದಾಗ ಬರೆದಿತ್ತು ಏನತ್ತ? ಇವಳ ಜೊತೆ ಯಾವಂದ ಲಗ್ನ ಆಗ್ತದ ಮೊದಲ ಅವ ಅದೇ ಕ್ಷಣದಾಗ ಸೈಬೇಕಂತೇಳಿ ಭೋಗದಾಗ ಬರೆದಿತ್ತು. ಹೌದು ಹೌದು ಭೋಗದಾಗ ಬರದಂತೆ ಹೌದಾ ಸುಬಾಲಿ ರಾಜ ಯಾನ ಮಾಡದ ಮಗಳ ಲಗ್ನ ಯಾರಿಗರೆ ರಾಜನ ಮನತಾನ ರಾಜ ಕೊಟ್ಟಂದ್ರ ನನ್ನ ಮಗಳದ ಭೋಗದಾಗ ಅಪಶಕುನ ಬರದದ. ಹೌದು ರಾಜ ಸೈತಾನ ಹ್ಯಾಂಗ ಮಾಡ್ಲಿ ಅಂತೇಳಿ ಒಂದು ಟಗರಿನ ಜೊತೆ ಗಾಂಧಾರಿದ ಲಗ್ನ ಮಾಡಿ ಕೊಟ್ಟ. ಹೌದು ಹೌದು ಟಗರಿನ ಜೊತೆ ಗಾಂಧಾರಿ ಲಗ್ನ ಮಾಡಿ ಕೊಟ್ಟ. ಮುಂದೆ ಟಗರ ಸತ್ತು. ಹೌದು ರೂಪ ಚೆಲುವಿಕ್ಕಿದ್ದಳು ಗಾಂಧಾರಿ. ಹೌದಾ ಇವ ಕುಡ್ಡನ ಧೃತರಾಷ್ಟ್ರ. ಹೌದಾ ಇವ ಗಾಂಧಾರಿಗೆ ಲಗ್ನ ಆಗತ್ತೇಳಿ ಗಾಂಧಾರಿ ರೂಪ ಚೆಲುವಿಕೆಗೆ ಮರಳಾಗಿದ್ದ. ಹೌದು ಹೌದು ಧೃತರಾಷ್ಟ್ರನ ಜೊತೆ ಗಾಂಧಾರಿದು ಲಗ್ನ ಮಾಡಿ ಕೊಟ್ಟ ಸುಬಾಲಿ ರಾಜ. ಹೌದಾ ಲಗ್ನ ಆಯ್ತು. ಮುಂದೆ ಕೆಲವು ದಿನ ಹೋಯ್ತ್ರಿ. ಹೌದು ಕೆಲವು ದಿನ ಹೋದ ಬಳಿಕ ಯಾರು ಭೀಮಸೇನಂದು ಸ್ವಲ್ಪ ವಾದ ಇತ್ತು. ಹೌದು ಹೌದು ಯಾರ ಜೊತೆ? ದುರ್ಯೋಧನ ಜೊತೆ. ಹೌದು ಹೌದು ದುರ್ಯೋಧನ ಹೇಳದ ಯಾರಿಗೆ? ಭೀಮಸೇನಗ. ಏನತ್ತ? 5 ಮಂದಿ ಪಾಂಡವರು ಭೂಮಿ ತಲೆ ಮ್ಯಾಗ ವೀರ ಸೂರ ಪಂಡುರಾಜನ ಮಕ್ಕಳಿದ್ದೇವ್ ನಾವು ಅಂತೇಳಿ ಭೀಮ ಅಂದ. ಹೌದು ನೀವು ವೀರ ಸೂರ ಇದ್ರು ನೀವು ಅಪ್ಪಗ ಒಬ್ರು ಹುಟ್ಟಿಲ್ಲ ಅಂದವ. ಹೌದು ಹೌದು ಯಾರು? ದುರ್ಯೋಧನ. ಹೌದಾ ಅಪ್ಪಗ ಒಬ್ರು ಅಪ್ಪಗ ಹುಟ್ಟಿಲ್ಲ ಅಂತೇಳಿ ನೀವು ಹೇಳ್ತೀರಿ. ನಮ್ಮ ಮೈಯಾಗ ಹರಿತಿರ್ತಕ್ಕಂಥ ದೇವಾಂಶದ ರಕ್ತದ. ಹೌದಾ ಕರೆ ನಿಮ್ಮವ್ವ ಹುಡಿಕ್ಯಾಳ. ನಿಮ್ಮವ್ಗ ಮೊದಲ ಒಂದು ಟಗರಿನ ಜೊತೆ ಲಗ್ನ ಆಗಿತ್ತು. ನೀವೆಲ್ಲಿ ಅಪ್ಪ ಹುಟ್ಟಿರಿ ಅಂದಿವ. ಹೌದು 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 ಇದು ಬಿತ್ತು ನೋಡ್ರಿ ಪೇಚ. ಈ ವಿಷಯ ಹೊರಗೆ ಹೋಗುತ್ತದ ಮಾತೇಳಿ ಕುಡ್ಡ ಇದ್ದಂತ ಧೃತರಾಷ್ಟ್ರ ಯಾರು ಮಾಡ್ದ? ಏನ್ ಮಾಡ್ದ? 100 ಮಂದಿ ಏನು ಈ ಶಕುನಿದ ಅಣ್ಣತಮ್ಮರಿದ್ರು ನೋಡು, ಹೌದು ಅವರಿಗೆ ಮತ್ತು ಸುಬಾಲಿ ರಾಜಾಗ ಅವ್ರದೆಲ್ಲ ಕುಟುಂಬದವರಿಗೆ ತನ್ನ ರಾಜವಾಡಿ ಒಳಗ ಒಂದು ಎದುರೊಳಗ ಬಂದಿ ಖಾನ್ಯಾಗ ಹಾಕಿ ಬಿಟ್ಟ. ಹೌದು ಹೌದು ನನಗ ಗಾಂಧಾರಿ ರೂಪ ಚೆಲುವಕ್ಕಿಗೆ ಕೊಟ್ಟಿರ ಇಲ್ಲ ನಂಗಿಲ್ಲ, ಕರೆ ಹಾಕಿನ ಮೊದಲಿನ ಲಗ್ನ ಆಗೋದು ನನಗೆ ಯಾಕೆ ಮುಚ್ಚಿಟ್ರಿ ಅಂತೇಳಿ ಇದು ಇವರಿಗೆ ತೀರ್ಪದಂದ. ಹೌದು ಹೌದು ಬಂದಿ ಕಾನಾಗ ಹಾಕದ. ಅಕ್ಕಿ ಕುದಿಸಿ ಒಂದೇ ಹಿಡಿ ಅನ್ನ ಹಿಂಗ್ ಒಗಿತಿದ ಅವ್ರಿಗೆ ತಿರ್ಲಕ್ಕ ಎಲ್ಲರಿಗೆ ಒಂದೊಂದು ಹನಿ ನೀರು ಕುಡ್ತಿದ್ದ. ಹೌದು ಹೌದು ಅವಾಗ ಅಪ್ಪಿದ್ದಂತ ಸುಬಾಲಿ ತನ್ನ ಮಗ ಇದ್ದಂತ ಎಲ್ಲಾರದಾಗ ಚತುರ ಶಕುನಿನ. ಹೌದಾ ಶಕುನಿಗೆ ಮಾತು ಹೇಳ್ತಾನ, ಮಗು ಒಂದೊಂದು ಏನ ಕಣಕಣ ಏನ ಅನ್ನ ಕುದ್ದದ ಇದು ಯಾವುದು ನಾವು ತಿನ್ನಂಗಿಲ್ಲಪ್ಪ, ಒಂದೊಂದು ಹನಿ ನೀರು ನಾವು ಕುಡಿಯಂಗಿಲ್ಲ. ಹೌದು ನಾವ್ ಎಲ್ಲಾರು ನೀನ್ ಅಣ್ಣತಮ್ಮರ ಜೊತೆ ನಾನು ಯಾನ ಮಾಡ್ತ ಉಪವಾಸ ಸಹಿತೇವ್, ಖರೆ ನಂದು ಒಂದು ಮಾತು ಕೊಡು ಅಂದ. ಹೌದು ಹೌದು ಯಾನಂತೇಳಿ? ಏನು? ಹ್ಯಾಂಗ ನಿನ್ನ ಅಣ್ಣತಮ್ಮರಿಗೆ ನಿನ್ನ ಮುಂದೆ ಕೊಲ್ಲಗತ್ತಾರ ಅದರಂತೆ ಕುಡ್ಡ ಇದ್ದಂತ ಧೃತರಾಷ್ಟ್ರನ ಮಕ್ಕಳು ಏನ ಕೌರವ್ರ ಅಣ್ಣತಮ್ಮರ ಅದಾರ ಅವ್ರಿಗೆ ನಿನ್ನ ಕಣ ಮುಂದ ಏನ್ ಮಾಡ್ತಿ ಗೊತ್ತಿಲ್ಲ, ಅವ್ರಿಗೆ ಕೊಲೋತೇಳಿ ಮಾತು ತಗೊಂಡ. ಹೌದು ಹೌದು ಏನು ಮಾಡ್ತಿ ಗೊತ್ತಿಲ್ಲ, ಅವ್ರು ಸತ್ಯಾನಾಶ ಸರ್ವನಾಶ ಮಾಡಂದ. ಹೌದಾ ಖರೆ ಒಂದು ಮಾತು ಹೇಳ್ತಂದವ, ನಮಗೆಲ್ಲರಿಗೆ ಹನಿ ಹನಿ ನೀರ ಎಲ್ಲ ನೀನೇ ಕುಡಿ, ಇದೆಲ್ಲ ಅನ್ನ ನೀನೇ ಉಣು, ಹೌದು ನೀವ್ ಒಬ್ಬನೇ ಬದುಕು. ನಾಳೆ ನಾ ಸತ್ತಂದ್ರ ನನ್ನ ಬೆನ್ನಾನ ಎಲಿವಿಲಿ ಕೌಡಿ ಮಾಡು. ಹೌದು ನೋಡ್ರಿ, ಬೆನ್ನಾನ ಎಲಿವಿಲಿ ಕೌಡಿ ಮಾಡು. ಹೌದು ಪಾಂಡವರ ಜೊತೆ ಯಾವಾಗ ಪಗಡಿ ಆಟ ಆಡ್ಲಿಕ್ಕೆ ಕುಂಡಿರ್ತಿ ಮೊದಲ ಗಾಳಿಡು ಇದೇ ಕೌಡಿ ಬೀಳೆ ಅಂತ ಹೇಳಿ ಬರೇ ಮನಸ್ಸದೊಳಗೆ ಇಚ್ಛೆ ಮಾಡಿ ಹೋಗಿ ಅದೇ ಕೌಡಿ ಬೀಳುತ್ತವ ಅಂತ ಹೇಳ್ದ. ಹೌದು ಹೌದು ಇದು ಹಿನ್ನೆಲೆದ ವಿಷಯದ ಬಂಧುಗಳೇ. ಹೌದು ಖರೆ ನಿಮಗ ಮಾತು ಹೇಳುತ್ತ, ಹೌದು ಕೌರವರದೊಳಗೆ ನೀ ಏನ್ ಹಾಡ್ದಿ? ಶಕುನಿ ಕೆಟ್ಟ, ಶಕುನಿ ಕೆಟ್ಟಲ್ಲ, ಧೃತರಾಷ್ಟ್ರ ಕೆಟ್ಟ. ಹೌದು ಹೌದು ಧೃತರಾಷ್ಟ್ರ ಸುಮಾರನ ಹೌದಾ ತನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದಂದ್ರ ಬಂಧುಗಳೇ ಬ್ರಹ್ಮ ವೇದಿಕೆ ಮ್ಯಾಗ ನಿಂತ ಹೇಳ್ತಾ ಮಹಾಭಾರತ ಆಗತ್ತಿತ್ತಲ್ಲ. ಹೌದು ಹೌದು
ಮಕ್ಕಳಿಗೆ ಸಂಸ್ಕಾರ ಬೇಕಾಗಿತ್ತು. ಹೌದು ಯಾವಾಗ ದ್ರೌಪದಿಗೆ ಸೀರೆ ಸೆಳೆಯುವ ಸಮಯದೊಳಗ ನನ್ನ ತೊಡಿ ಮ್ಯಾಗ ಕುಂಡ್ರ ಅಂತೇಳಿ ಸೊಡ್ಡ ಹೊಡಿತಿದ್ದ ಯಾವ ದುರ್ಯೋಧನ ಹೌದು ಮುಂದ ಇಂದ್ರಪ್ರಸ್ಥದೊಳಗ ವಿಚಿತ್ರವಾದಂತ ರಾಜವಾಡಿ ಕಟ್ಟಿ ಕೌರವರಿಗೆ ಆಮಂತ್ರಣ ಕೊಟ್ಟ ಬಳಕ ಅವಾಗ ಇಲ್ಲಿ ನೀರು ಕಾಣಿಸ್ತೀವಿ, ಖರೆ ಅಲ್ಲಿ ನೀರಿಲ್ಲ. ಹೌದು ಎಲ್ಲಿ ಭೂಮಿ ಕಾಣಿಸ್ತದಲ್ಲ ಅಲ್ಲೇ ಹೋಗೋಣ, ನೀರು ಇದ್ದಂಗ ಮುಳುಗಿ ಬೀಳವ್ರಿ. ಹೌದು ಅವಾಗ ಯಾವ ದುರ್ಯೋಧನ ರಾಜಮಹಲ್ನ ಕಾಲಿಟ್ಟ ಇದೆಲ್ಲ ಹೂವಿನ ಹಾಸಿ ಹಾಕ್ಯಾರ ಅಂತೇಳಿ ಹೂವಿನ ಮ್ಯಾಗ ಕಾಲಿಡ್ಲಕ್ ಹೋದ, ನೀರಾಗ ಮುಳುಗದ. ಹೌದು ಹೌದು ಅವಾಗ ರಾಜಮಹಲದ ಮ್ಯಾಗ ನಿತ್ತು ದ್ರೌಪದಿ ಕುಲುಕುಲು ನಗುತ್ತಾಳ. ಹೌದು ಹೌದು ಹೆಂಗ ಅಂದಾಕ ಬೇಟ ಅಂದಾಚ ಅಂದಳು. ಹೌದು ಹೌದು ಕನ್ನಡ ಮೇ ಬೋಲೋ, ಯಾರಿಗೆ ಸಮಸ್ತೆ ಯಾರಿಗೆ ನೈ ಸಮಸ್ತೆ. ಕುಡ್ಡನ ಹೊಟ್ಟೆಲಿ ಇದನ್ನು ಒಂದು ಕುಡ್ಡೆ ಹುಟ್ಟ್ಯದಲ್ಲ ಅಂದಳು ಬಂಧುಗಳ. ಇದೇ ಕಾರಣಕ್ಕಾಗಿ ಮಹಾಭಾರತ ಆಗ್ಯಾದ. ಹೌದು ಹೌದು ಈಗ ನಿನ್ನ ಕಡಿ ಇಸೈ ಬಿಡು, ಹೌದು ತಂಗಿ ಕಡಿ ಬರೋದದ. ಹೆಂಗ್ರಿಪ್ಪ ಅದು ತಂಗಿ ಕಡಿ? ಕುಡಕ ಹಣಿಮೆಯ ಹಾ ಹಾ ನಮ್ಮಲ್ಲಿ ಒಬ್ಬಾನ ಹಾ ಹಾ ಇವ್ ತಾಳ ಯಾವ ದಿನ ಕುಡಿತಿದ್ ಹಿಂದೆ ಯಾಕೆ ಸುದ್ದ ಬಂದನ್ ಗೊತ್ತಾಗಲ್ಲ ನನಗ. ಯಾಕ್ರಿಪ್ಪ? ಮತ್ತ ಆ ಡಗ್ಗ ಹೊಡೆಯೋದು ಹನುಮಂತಗೆ ಬೇರೆ ತಿಳಿದಂಗ ಆಗ್ಯತ್ತು. ನಮ್ಮಲ್ಲೇ ಬದಾರ ಪಿಂಟು ಮಾಸ್ತರ್ ಯಾವನ ಕೈಲಿ ಅನಸ್ಕೊಂಡಿಲ್ಲ, ಅವ ಮೊದಲ ಅನಂಗಿಲ್ಲ. ಹೌದಾ ಅಂದವನಿ ಹೆಂಡಿ ಬೀಳತ್ತನ ಬಿಡಂಗಿಲ್ಲ. ಹೌದು ಹೌದು ಇಟ್ರ ಮ್ಯಾಗ ತಿಳ್ಕೊಂಡು ಮುಂದೆ ಒಂದು ಮಾತನು ಬರಂಗಿಲ್ಲ. ಇನ್ನು ಹೌದು ಹೌದು ವಿಷಯ ತಿಳ್ಕೋರಿ, ನನ್ನ ಮಾತು ಯಾರಿಗೆ ಮನಸ್ಸಿಗೆ ಕೆಟ್ಟದ ಮನಸ್ಸಿಗೆ ಪೆಟ್ಟ ಹತ್ತಂಗಿರಂಗಿಲ್ಲ. ಹೌದು ವಿಷಯ ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ ಹೌದು ನಡೆದಾದ. ಒಂದು ಹಣಿಬಾರ ದೊಡ್ಡದದು, ಏನ ಪ್ರಯತ್ನ ದೊಡ್ಡದದು. ಹೌದು ವಿಷಯ ನಡೆದಾದ. ಹೌದು ನಮ್ಮ ಭೌರಾಮ ತಂಗಿ ಹೇಳಿದಳು, ಏನ್ ಹೇಳಿದ್ರಿಪ್ಪ? ಏ ಅಣ್ಣ ಅಣ್ಣ ಇವತ್ತು ಎರಿ ಹೊಲ ನಿನಗ ಕೊಡ್ತಾ, ಮಡ್ಡಿ ಹೊಲ ನನಗೆ ಇಡುತ್ತ. ಹೌದು ಹೌದು ಏ ತಂಗಿ, ಎರಿ ಮಡ್ಡ್ಯಾಗ ಭೇದ ಮಾಡಬೇಡ. ಮಡ್ಡಿ ಅಂದ್ರ ಬಂಗಾರ ಕಡ್ಡೆ ತಿಳಿ ಮಹಾತ್ಮರಂದ. ಹೌದು ಹೌದು ಮಡ್ಡಿ ಅಂದ್ರ ಬಂಗಾರ ಕಡ್ಡಿ ಅಂದ್ರು. ನೀ ಈಶ ಹಿಡ್ಕೊಂಡಿದ್ದೇವದು ಬಂಗಾರ ಕಡ್ಡಿದು ಯಾವ ಹಣಿಬಾರದ ಈಶಾಯ ನೀ ಹಿಡ್ದಿದಿ. ಹೌದು ಹಿಡಿದ ಈಶಾಯ ಕೊಟ್ಟಿ ಒಂದ್ ಯಾವುದು ಯಾವ್ದ್ರಿಪ್ಪ ಅದು? ಹಣಿಬಾರದಾಗ ಬ್ರಹ್ಮದೇವರ ತನ್ನ ಮಗಂದೇ ಪ್ರಯತ್ನ ಮಾಡಿ ಬರೆದಿದ ಖರೆ ಪ್ರಯತ್ನ ಅನ್ನೋದು ಸುಳ್ಳಾಗ್ಯದ. ಹಣಿಬಾರದಾಗ ಇದ್ದಂಗೆ ಸೂರ್ಯಚಂದ್ರ ಕೂಡ್ಯಾರ, ಮಗ ಸತ್ತಾನ. ಹೌದು ಹೌದು ತೊಟ್ಟಿಲ ಕಾರ್ಯಕ್ಕೆ ಬಂದ ಬಳಿಕ ಮಗ ಸತ್ತಾನ. ಹೌದು ನಾನ್ ನಿನಗೊಂದು ಮಾತ ಕೇಳತ್ತ, ಏನ್ ಕೇಳುದ್ರಿಪ್ಪ ಮಾತ? ಮಗ ಇದ್ದಂತವ ಯಾನ ಬ್ರಹ್ಮನ ಮಗ ತೊಟ್ಟಿಲ ಹೆಸರು ಇಡ್ಲಿಕ್ಕೆ ಬಂದಾಳೆ ಸತ್ತಾನ. ಹೌದು ಸೂರ್ಯಚಂದ್ರ ಅವಾಗೆ ಕೂಡ್ಯಾರೋ ಏನ ಮತ್ತ ಯಾವಾಗ ಕೂಡ್ಯಾರೋ? ಹೌದು ಹೌದು ವಿಷಯ ನೋಡ್ರಿ, ರೂಟ್ ಹಿಡದೆ ಹೋಗ್ಬೇಕಾಗ್ಯದ. ಹೌದು ಇನ್ನೊಂದು ಮಾತು ಹೇಳದಿನಿ, ಏನಂತ ಹೇಳಿ, ಯಮದೇವ ಬಂದತ್ತ ಊರ ಗೌಡ ನಿದ್ದಿ ಗೋಳಿ ಕೊಟ್ಟ. ಹೌದು ಹೌದು ಈಗ ತಂಗಿಗೆ ಒಂದು ಗೋಳಿ ಕೊಡ್ತ. ಕೇಳ್ರಿ, ಜಗತ್ತದಾಗ ಪ್ರಯತ್ನ ಹೆಂಗ ದೊಡ್ಡದ. ಲಕ್ಷ ನನ್ನ ಕಡಿಡ್ರಿ, 5 ಮಿನಿಟ್ ದೃಷ್ಟಾಂತದ. ಮತ್ತೆ ನೀವು ಕೂಡ ತಂಗಿ ಮುಕ್ಕೊಂಡು ಬಿಟ್ಟಾಳು. ಈಶಾಯ ಇಂಥದ್ ಹೊಳಿ ಸಿಗಂಗಿಲ್ಲ, ಲಕ್ಷ ಇಡಬೇಕು. ಹೌದಾ? ನೀ ಹೆಂಗ ಮಾತಾಡ್ತಿ ನೋಡು, ಹೌದು ಅದೇ ಮಾತೇ ನಾನು ಮಾತಾಡ್ತ. ಲಕ್ಷ ಇಡು. ಹೌದು ಹೌದು ಯಾರಿಗೆ? ತಂಗಿಗೆ ಹೇಳುದದ. ಏನ್ ಹೇಳುದು? ತಡವಲ್ಗ ಪುಣ್ಯ ಪಾವನ ಛತ್ರ ಇಂಡಿ ತಾಲೂಕ. ಹೌದು ನಮ್ಮ ಅಕ್ಕಲಕೋಟ ತಾಲೂಕದಾಗ ತಡವಳದ, ಇಂಡಿ ತಾಲೂಕದಾಗ ತಡವಲ್ಗ ಅದ. ಹೌದು ಹೌದಲ್ಲ? ಇದಕ್ಕೆ ತಳ್ಳಿಗೆ ತಾರ. ಹೌದು ಹೌದು ಲಕ್ಷ ಇಡ್ರಿ. ತಡವಲ್ಗ ಗ್ರಾಮದಾಗ ಊರ ಗೌಡ್ರು ಹೌದು 12 ವರ್ಷ ಸಂಸಾರ ಮಾಡಿದ್ರು. ಗೌಡಿತನ ಬಹಳ ಇತ್ತು, ಸೀಮೆಗೆ ಅಳತಿದ್ದಿತ್ತಲ್ಲ, ಅಟ್ಟ ಭೂಮಿ ಗೌಡ್ರದು. ಹೌದು ಹೌದು ಆಟ ಸಿರಿತಾನ. 12 ವರ್ಷಕ್ಕೆ ಒಂದು ಗಂಡಸ ಮಗ ಹುಟ್ಟ್ಯಾನ ಗೌಡ್ರಿಗೆ. ಹೌದು ಊರಾನವ್ರೆಲ್ಲ ಗೌಡ್ರ ಮಗನ ಮ್ಯಾಗ ಅತಿ ಪ್ರೇಮ. ಹೌದು ಹುಡುಗ ಬೆಳಕೋತು 21 ವಯಸ್ಸಿಗೆ ಬಂದಾನ. ಹೌದು ಹುಡುಗ 21 ವಯಸ್ಸಿಗೆ ಬಂದಾನ. ಹೌದು ಅಪ್ಪನ ಕಾಲನ ಚಪ್ಪಲ ಮಗನಿಗೆ ಬರ್ಲಗತ್ತಾವ. ಹೌದು ಹೌದು ರಾತ್ರಿ ಮನಗದಾಗ ಗೌಡ್ತಿ ಹೇಳ್ತಾಳ ಗೌಡಗ, ಏನತ್ತ? ಏನ್ರಿ ಗೌಡ್ರ ತಡವಲ್ಗ ಗ್ರಾಮದಾಗ ಇಡೀ ಊರನವ್ರ ಅಟ್ಟೆಲ್ಲ ಭಾರತೀಯ ನಿಂಬೆಳೆ ಹಿಡಿದು ಸುತ್ತ ಹಳ್ಳಿ ಮಂದಿ ನಿಮ್ಮ ಕೈಲಿ ಯಾವಾದೇ ಒಂದು ನ್ಯಾಯಕ್ಕೆ ಬರ್ತಾರ. ಹೌದು ನೀವು ಎಲ್ಲರಿಗೆ ಅನುಭವದ ಒಂದು ನ್ಯಾಯ ತಿಳುವಳಿಕೆ ಹೇಳವ್ರಿದ್ದೀರಿ. ಹೌದು ಖರೆ ಮರ್ತೀರಿ ಅಲ್ರಿ ಗೌಡ್ರ? ಹೌದು ಹೌದು ಏನಾಗ್ಯದ? ಯಾಕ ಗೌಡ್ತಿ ಯಾನ್ ಮರ್ತಿದ? ನಿಮ್ಮ ಕಾಲನ ಚಪ್ಪಲ ಮಗನಿಗೆ ಬರ್ಲಾಗತ್ತ ವಿಚಾರ ಮಾಡಿರಿ ಇಲ್ಲಂದಳಕ್ಕಿ. ಹೌದು ಹೌದು ಏನಂತಾರ ಗೌಡ್ರು? ಏನು ಮಾಡಬೇಕು? ಸುಂದರವಾದ ಕನ್ಯಾ ತೆಗೆದ ಮಗನ ಲಗ್ನ ಮಾಡ್ರಿ. ಹೌದು ಹೌದು ಯಾಕಾಗಲಿ? ಹೌದು ಮುಂಜಾನೆ ಎದ್ದ ಬಳಕ ಗೌಡ್ರು ಝಳಕ ಮಾಡಿದ್ರು. ಹೌದು ಊರಾಗ ಸ್ವಾಮಿ ಬಲ್ಲಿ ಪುರೋಹಿತರ ಬಲ್ಲಿ ಪಂಚಾಂಗ ಯಾನ ತೆಗಿತಾರಲ್ರಿ. ಹೌದು ಹೌದು ಪಂಚಾಂಗ ಹೇಳೋರು ಬಲ್ಲಿ ಹೋಗಿ ನನ್ನ ಮಗನಿಗೆ ಯಾ ದಿಕ್ಕಿಂದು
ಸಸಿ ಮನೆಗೆ ನಡ್ಲಿಕ್ಕೆ ಬರ್ತಾಳ ನೋಡ್ಕೊಂಡು ಬರೋನು ಆ ದಿಕ್ಕಿಗೆ ಕನ್ಯಾ ಪಾಸ ಮಾಡೋಣ ಅಂತೇಳಿ ಹೋಗಿ ಕಥಾವಣಿ ತೆಗಿಲಿಗತ್ತರು. ಹೌದು ಹೌದು ಸ್ವಾಮಿ ಇದ್ದಂತ ಪುರೋಹಿತರು ಏನಾರ ಕಥಾವಣಿ ಪಂಚಾಂಗ ಮಗನ ಹೆಸರಿಗೆ ಕುಂಡ್ಲಿ ತೆಗೆದು ನೋಡ್ತಾರ. ಹೌದು ಹೌದು ಗೌಡ್ರ ಹೇಳ್ಬೇಕಂತ ಖರೆ ಬಾಯಿ ಎತ್ತಲ್ಲಂದ. ಹೌದು ಹೌದು ಏನಾಗ್ಯದ? ಪುರೋಹಿತರ ಸಿಟ್ಟಿಗೆ ಬರಬೇಡ್ರಿ, ಸಿಟ್ಟಿಗೆ ಏನ್ ಬರಂಗಿಲ್ಲ. ಏನ್ ಇದ್ದುದು ನನ್ನ ಮಗನ ಹಣಿ ಬರದಾಗ ಏನ್ ಬರ್ತದ ಅದು ಹೇಳಿ ನನಗೆ. ಹೌದು ಹೌದು ಯಾ ದಿಕ್ಕಿಂದು ಸಸಿ ಸಿಗುತ್ತಾಳ? ಹೌದು ಅಮುಕ ಇಜಾಪುರ ದಿಕ್ಕಿಂದು ಒಳ್ಳೆ ರೂಪವತಿ ಸಸಿ ನಡಿಲಿಕ್ಕೆ ನಿಮ್ ಮನಿಗೆ ಬರ್ತಾಳ. ಹೌದು ಹೌದು ಕರಿ ಯಾವ ದಿನ ಸಸಿಗೆ ಕರ್ಕೊಂಡು ಬರ್ತೀರಿ ನೋಡು ಮಗನ ಲಗ್ನಕ್ಕ. ಹೌದು ಅದೇ ದಿನ ರಾತ್ರಿ ನಿಮ್ಮ ಗೌಡ್ತಿ ಇನ್ನೊಬ್ಬನ ಕೈ ಹಿಡಿದು ಹೋಗಾಕ್ಯದಳ ಭೋಗದಾಗ ಬರದದ ತಿಳಿದ್ರು. ಹೌದು 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 ನೋಡ್ರಿ ಮಗನ ಲಗ್ನ ಮಾಡುದು ಬಿಡುದು ಗೌಡ್ರ ನಿಮ್ ಕಡೆ ಅದಂದ್ರು. ಹೌದು ಹ್ಯಾಂಗ ಮಾಡ್ತೀರಿ ನೋಡ್ರಿ. ಈ ವಿಚಾರ ಗೌಡ ತನ್ನ ಹೆಂಡತಿಗೆ ಹೇಳಿಲ್ಲಿದ್ದು. ಹೌದು ಹೌದು ತನ್ನ ಹೆಂಡತಿ ಯಾವಾಗ ಸಸಿಗೆ ತಗೊಂಡು ಬರ್ತೀವಿ ಅರಿಶಿಣ ಕಾರ್ಯ ಆಗುತ್ತದ ನೋಡು. ಹೌದು ಆ ದಿನ ಇನ್ನೊಬ್ಬನ ಕೈ ಹಿಡಿದು ಹೆಂಡತಿ ಹೋಗಕ್ ಕೇಳತ್ತೇಳಿ ಭೋಗದಾಗರೆ ಬರದಾದ. ಈ ಮಾತು ಹೆಂಡತಿಗೆ ಹೇಳಬಾರ್ದು, ಇದು ನನ್ನ ಬಲ್ಲೆ ಇರ್ಬೇಕಂತೇಳಿ ಮುಚ್ಚಿಟ್ಟುಕೊಂಡ್ರು. ಗೌಡ್ರು ಮುಚ್ಚಿಟ್ಟುಕೊಂಡ್ರು ಮಾತ. ಇಜಾಪುರ ಅಂತ ಸಿಟಿ ಆ ದಿಕ್ಕಿಗೆ ಹೋಗಿ ಒಂದು ಹಳ್ಳಿ ಒಳಗಿಂದ ಒಂದು ಸುಂದರ ರೂಪವತಿ ಕನ್ಯಾ ತೆಗೆದು ವೈಭವದಿಂದ 10 ಹಳ್ಳಿ ಮಂದಿ ಹೋಗಿ ಗಚ್ಚಿ ಕಾರ್ಯಕ್ರಮ ಐತ್ರಿ. ಹೌದು ಕುಕುಮ ಹಚ್ಚು ಕಾರ್ಯಕ್ರಮ ಇತ್ತು, ಎಲ್ಲ ಇತ್ತು. ಮುಂದ ಒಂದು ವೈಭವದಂತ ಸಾಡೆತ್ತಿನ ಶುಭ ಮುಹೂರ್ತದ ಮ್ಯಾಗ ಮಗನ ಲಗ್ನ. ಹೌದು ಠರಾಸೂರು ತಡವಾಲ್ಗ ಗ್ರಾಮಕ್ಕೆಲ್ಲ ಪೆಂಡಲ್, ಊರಿಗೆ ಪೆಂಡಲ್ ಹೊಡೆದಾರ. ಹೌದು ಮನೆ ಮುಂದೆ ಹಂಡ್ರ ಹಾಕ್ಯಾರ. ಹೌದು ಬೇಕಬಾರದು ಎಲ್ಲ ಮಂದಿ ಬೀಗರು ಎಲ್ಲ ಊರಾಗ ಜಾಗ ಸಾಲಲ್ಲ 8 ಮಂದಿ ಅರಿಶಿಣ ಕಾರ್ಯಕ್ಕೆ ಬಂದಾರ. ಹೌದು ಹೌದು ಬಡಿಯವರು ಬಾರಸವರು ಇಡೀ ಗೌಡ್ರ ಮನಿ ಒಳಗ ಈ ಊರ ಜಾತ್ರೆನೇ ನಡೆದದ. ನಂಗ ಅಟ್ಟು ವೈಭವ ನಡೆದದ. ಹೌದು ಹೌದು ಅಂತ ವೈಭವ ಕಾರ್ಯದೊಳಗ ಏನಾಗ್ಯದ್ರಿ, ಎಲ್ಲಾರು ಊಟ ಹುಡುಗಿ ಎಲ್ಲಾ ಮಾಡ್ಯಾರ. ರಾತ್ರಿ ನೋಡ್ಬೇಕು ನೀವು, ಈ ಕಡೆನೂ ಪದ್ಧತಿ ಅದ ನಮ್ಮ ಕಡೆ ಅದ. ಹೌದು ಲಗ್ನ ಮಾಡೋಕ್ಕಿಂತ ಮುಂಚಿತವಾಗಿ ಶ್ರೀಮಂತರ ಆಯಾರ ಅಂತೇಳಿ ಅರಿಶಿಣ ಕಾರ್ಯಕ್ರಮ ದಿನ ಇರ್ತದ. ಹೌದು ಹೌದು ಶ್ರೀಮಂತರ ಆಯಾರ ಯಾನ ಬಡಿಯವರು ಬಾರಸವ್ರು ಬಂದಿರ್ತಾರ ನೋಡ್ರಿ. ಹೌದು ಅವ್ರು ಮುಂದೆ ಬಡ್ಕೋತ ಹೋಗ್ತಾರ. ಮಗನಿಗೆ ಮೆರವಣಿಗೆ ಮಾಡ್ಕೋತ ಹನುಮಪ್ಪನ ಗುಡಿ ಹೋಗಿ ಶ್ರೀಮಂತರ ಆಯಾರ ಮಾಡ್ಕೊಂಡು ಅಲ್ಲಿದು ಯಾನ್ ತಗೊಂಡು ಬರ್ತಾರ, ಕೊಡ ತಗೊಂಡು ಬರ್ತಾರ. ಹೌದು ಹೌದು ಹೊಳ್ಳಿ ಮನೆಗೆ ಬರ್ತಾರ. ಅದು ಬಡಿಯವರು ಬಾರಸವ್ರು ಒಳಗ ಒಬ್ಬ ಯಾವ ಭಜಂತ್ರಿ ಅನ್ ಹಾನ್ ನೋಡ್ರಿ. ಹೌದು ಹೌದು ಅವ ಕುಣದ್ಯಾಡಿ ನಲಗು ಮಾಡಿ ಹಲಿಗೆ ಬಡಿತಿದ್ದ. ಹೌದು ಹೌದು ಅವ ನಲಗು ಮಾಡಿ ಹಲಿಗೆ ಬಡಿಯೋದು ಗೌಡ್ತಿದ್ದು ನೆದ್ರ ಅವನ ಮ್ಯಾಗ ಹೋಯ್ತು. ಹೌದು ಹೌದು ಲಕ್ಷ ಇಡ್ರಿ, ಭಜಂತ್ರಿ ಮ್ಯಾಗ ಗೌಡ್ತಿದ್ದು ನೆದ್ರ ಹೋಗ್ಯಾದ. ಹೌದು ನೋಡ್ಲಿಕ್ಕೂ ಒಳ್ಳೆ ನೆಟ್ಟಗಾಳದ. ಹೌದು ಏನು ಚಂದ ಹಲಿಗೆ ಬಡ್ಕೋತ ರಾಗ ಮಾಡ್ಕೋತ ಹಲಿಗೆ ನೃತ್ಯ ಮಾಡಕತ್ತಾನ. ಎಷ್ಟು ವೈಭವ ಅದ ಅಂತೇಳಿ ಮನಸ್ಸು ಹೋಯ್ತ್ರಿ ಗೌಡ್ತಿದ್ದು. ಹೌದು ಅವನಿಗೆ ಓಡಾಡಿ ನೀರು ಕೊಡೋದು, ಬಿಡಿ ಕಾಡಿ ಕೊಡೋದು, ಎಲ್ಲಿ ಅಡಿಕೆ ಕೊಡೋದು ಗೌಡ್ತಿದ್ದ ನಡ್ಲಿಗ. ಹೌದು ಗೌಡಂದು ಸಣ್ಣ ಒಂದು ನೆದರಿತ್ತ ಗೌಡ್ತಿ ಮ್ಯಾಗ ನೋಡದ ತಿಳ್ಕೊಂಡ ಗೌಡ ಗೌಡ್ತಿ ಮನಸ್ಸದಾಗೆ ಘಾತ ಮಾಡ್ಯಾಳ ಗೌಡ್ತಿ ಅಂದ. ಹೌದು ಹೌದು ಗೌಡ್ತಿ ಮನಸ್ಸು ಹೋಗ್ಯದಲ್ಲ ಭಜಂತ್ರಿ ಮ್ಯಾಗ. ಹೌದು ಯಾರಿಗೆ ಹೇಳಿಲ್ಲ ಇದು ಮಾತ. ಹೌದು ಮಗನ ಕಾರ್ಯ ಆಯ್ತು, ಹೊಳ್ಳಿ ಬಂದ ಅರಿಶಿಣ ಎಲ್ಲ ಕಾರ್ಯ ಮುಗಿತ್ತು. ಶಶಿ ಮಗ ಕೂಡಿ ಒಂದು ಕೊಲೆಯಾಗ ಎಲ್ಲ ಬೀಗರು ಬಿದ್ರಿ, ಎಲ್ಲಾರು ಮುಕ್ಕೊಂಡಾರ. ಹೌದು ಬಂದವರೆಲ್ಲ ಆಪ್ತ ಮಿತ್ರರು, ನೆಂಟರು, ಬೀಗರು, ದೊಡ್ಡ ದೊಡ್ಡ ಮಂದಿ ಏನು ಸುತ್ತ ಹಳ್ಳಿದ ಮಂದಿ ಇತ್ತು, ಎಲ್ಲ ಅಲ್ಲೆಲ್ಲಿ ಮುಕ್ಕೊಂಡಾರ. ಹೌದು ಭಜಂತ್ರಿ ಹೈರಾಣ ಆಗಿತ್ರಿ ಇದು. ಹೌದು ಗಡಿದು ಹೈರಾಣ ಆಗಿತ್ತು. ಇವನಿಗೆ ಒಂದು ಗೌಡ್ತಿ ಗೊಂಗಡಿ ಕೊಟ್ಟಳು, ಕೂನ ಇವ ಎಲ್ಲೇರಿ ಮುಕ್ಕೋತಾನ ಅಂತೇಳಿ. ಹೌದು ಹೌದು ಗುರ್ತ. ಭಜಂತ್ರಿ ಇದು ಒಂದು ಗೊಂಗಡಿ ತಗೋ, ಎತ್ಗೋಳ ಕಟ್ಟುವಂತ ಕೊಟ್ಟಿಗೆ ಕೋಲೆದ, ಅಲ್ಲಿ ಮುಂದೆ ಒಂದು ದವಣಿ ಅದ, ದವಣಿಯಾಗ ಮನಕೋ ಅಂದಳು. ಹೌದು ಹೌದು ಯಾಕಾಗಲ್ರಿ ಗೌಡ್ತಿ ಅಂದಿವ. ಹೌದು ಹೌದು ಹೋಗಿ ದವಣ್ಯಾಗ ಹೊಚ್ಕೊಂಡ ಮನಕೊಂಡ ಗೌಡ ನೋಡದ. ಹೌದು ಹೌದು ಇವ ಎಲ್ಲಿ ಮುಕ್ಕೊಂಡ ಅನ್ನೋದು ಗೌಡ ನೋಡ್ದ. ಹೌದು ರಾತ್ರಿ 1 ಗಂಟೆ 2 ಗಂಟೆ ಟೈಮಿಗೆ ಇಕ್ಕಿ ಇನ್ನೊಬ್ರ ಕೈ ಹಿಡಿದು ಹೋಗುತ್ತಾಳ ಅಂತೇಳಿ ಭೋಗದಾಗ ಬರ್ದಾದ ಹಣಿ ಬಾರದಾಗ ಬರ್ದಾದ. ಹೌದು ಗೌಡ ಏನ್ ಮಾಡ್ದ, ತನ್ನ ಮಂಚದ ಮ್ಯಾಗ ಮನ್ಕೊಂಡನ ಮಗಲಾಗ ಗೌಡ್ತಿ ಅದಾಳ. ಹೌದು ಗೌಡ್ತಿಗೆ ಒಂದು ಅರ್ಧಾಗ ಹಳಿಗೆ ಸರದ ನಿದ್ದೆ ಹತ್ರಿ. ಹೌದು ಗೌಡ ಏನ್ ಮಾಡ್ದ ಪ್ರಯತ್ನದಲ್ಲಿ ಪ್ರಯತ್ನ ಲಕ್ಷ ಇಡ್ರಿ, ನನ್ನ ಪಾಲಿಗೆ ಏನ್ ಬಂದದ ಪ್ರಯತ್ನ. ಗೌಡ ಏನ ಮಾಡ್ದ, ಹಳು ಗೌಡ್ತಿ ಮಗಲ ಅಂದ ಎದ್ದ. ಹೌದು ಎದ್ದು ನಡ್ಕೋತ ಸಪ್ಪಳಾಗ್ಲಾರ್ದಂಗ ರಾಜವಾಡಿ ಒಳಗಿಂದ ಗೌಡ್ರ ತನ್ನ ಒಟ್ರದೊಳಗಿಂದ ಎಲ್ಲಿ ಹೋದ, ಕೊಟ್ಟಿಗೆ ಕೋಲಿ ಯಾನ ದನಗಳ ದವಣಿ ಅದ ನೋಡು ಭಜಂತ್ರಿ ಬಲ್ಲಿ. ಮಗನ ಏನಂದಿವ. ಹೌದು ಗಡಬಡಿಸಿ ಅದತ್ತು ಗಡಿ ಇದು ಗಡಬಡಿಸಿ ನಿದ್ದೆ ಹಾಕ್ರಿ ಗೌಡ್ರಿ. ಯಾನಾಗ್ಯದ್ರಿ ಗೌಡ್ರ? ನಾ ಹೇಳ್ದಂಗ ಕೇಳು. ಹೌದು ಇದು ಗೊಂಗಡಿ ನನಗಿತ್ತ. ಹೌದಾ ಗೌಡ್ತಿ ಮನ್ಯಾಗ ಮನಿಗ್ಯಾಳ, ಮಂಚದ ಮ್ಯಾಗ
ಗೌಡ್ತಿಗೆ ಮುಟ್ಟಬೇಡ ಯಾನ ಎವಸಿಬೇಡ ಹೋಗಿ ಮಂಚದ ಮ್ಯಾಗ ನೀ ಮಗನ ಮನ್ಕೊಂಡು ಹೊಚ್ಕೊಂಡು ಬಿಡು ಬರೇ ಹೌದು ಹಚ್ಕೊಂಡ್ ಮಲ್ಕೋ ಯಾಕ್ರಿ ಗೌಡ್ರ ನಾನ್ ತಪ್ಪ ಮಗನ ಹೇಳದಟ್ಟು ಕೇಳಂದ ಗೌಡ ಕೇಳು ಕೆಲಸ ಬರೇ ಇಲ್ಲಿ ಯಾಕಾಗಲ್ಲ ಹೌದು ಹೋಗಿ ಗೌಡ್ತಿಗೆ ಎಬಸಲಾರ್ದಂಗ ಗೌಡು ಯಾರು ಹೊಚ್ಕೋದಿತ್ತು ಅದನ್ನ ತೋಣ ಗುಣಮುಸ್ಕೊಡದ್ ಬಿಟ್ಟ ಭಜಂತ್ರಿ ಮನ್ಕೋ ಜಾಗಿಗೆ ಗೌಡ ಮನ್ಕೊಂಡು ಬಿಟ್ಟ ಹೌದು 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 1 ಗಂಟೆ ಟೈಮ್ ಆಯ್ತು ಈಕಿಗೆ ಎಚ್ಚರ ಆಯ್ತು ಇದುವರೆ ಗುರ್ರತ್ತೆ ನಿದ್ದು ಹೊಂಡಿಗತ್ತದ ಭಜಂತ್ರಿ ಮಗಲಾಗ ಹೌದು ಗೌಡ್ತಿ ಅಂತ ತಿಳಿದಾಳ ಮಗಲಾಗ ಯಾರ ಹರ ಗೌಡ ಗೌಡ ಹಾನತ್ತೇಳಿ ಗೌಡ್ತಿಗೆ ಆಗ್ಯದ ಹೌದು ಸಪ್ಪಳ ಆಗಲಾರ್ದಂಗ ಯಾನು ಕಪಾಟ ತೆಗೆದು ಇದ್ದುದು ಬಂಗಾರ ಬೆಳ್ಳಿ ರೊಕ್ಕೆಲ್ಲ ತಗೊಂಡ್ರಿ ಹೌದು ಅದ್ಯಾನ ಬೀಗರು ಕೊಟ್ರ ನೋಡ್ರಿ ಬಂಗಾರ ಅಂತ ಬೀಗರಿಗೆ ಹೌದು ಎಲ್ಲಾ ಕಟ್ಕೊಂಡಳು ಗಂಟು ಕಟ್ಕೊಂಡು ಅಜಾತ ಸಪ್ಪಳ ಆಗಲಾರ್ದಂಗ ಎಲ್ಲಿ ಹಾದಳು ದನಗಳ ಕೋಟಿಗೆ ದವಣಿಗೆ ಹೋಗಿ ಹೇ ಮಗನ ಭಜಂತ್ರಿ ಹೇಳು ಹೋಗೋ ನಡಿ ನಡಿ ಇವ ಒಳಗ್ ಗೌಡಿ ಅನ್ನ ಊರಿ ಗೌಡ್ತಿ ಅಂತ ಬರ ಕಣ್ಣು ಅಟ್ಟೆ ಹೊರಗೆ ಬಿಟ್ಟನ ಹಾ ಪಕ್ಕ ಮುಚ್ಚಗೋರಿ ಕಣ್ಣು ಅಟ್ಟೆ ಹೊರಗೆ ಬಿಟ್ಟನ ಊರಿ ಗೌಡ್ತಿ ಅಂದ ನಾ ಮುಂದಾಗ್ತಾ ನೀ ಹಿಂದಾಗಂದಳು ಹೌದು ನಾ ಎಲ್ಲ ತಂದಿದ ಓಡಿ ಹೋಗೋನಂದಳು ಯಾಕಾಗಲ್ರಿ ಗೌಡ್ತಿ ಹೌದು ಒಳಗೆ ಯಾವನ ಗೌಡ ಹೊಂಟಳು ಮುಂದ ಗೌಡ್ತಿ ಹೊಂಟಳು 3 ತಾಸುಗಟ್ಲೆ ನಡೆದ್ರು ಹೌದು ಮುಂದ ಗೌಡ್ತಿ ಹಿಂದ ಗೌಡ ಸ್ವಲ್ಪ ಜುಮ್ ಕಣ ನಸಕಾಗಲಾಗತ್ತು ಇವ ಸ್ವಲ್ಪ ದೂರ ಬೀಳಗತ್ತಿದ ನೋಡ್ರಿ ಏ ಒಬ್ಬರ ಮುಖ ಒಬ್ರಿಗೆ ಕಾಣಿಸಲ್ಗತ್ತಿತ್ತು ಹೌದು ಹೊಳ್ಳಿ ನಿತ್ತಳು ಭಜಂತ್ರಿ ಎಟ್ಟತನ ಆಯ್ತಾ ನಡಿಯರ ಬಾ ಅವಸರ್ಲಿ ಅಂದಳು ಕಾಲಾಗ ಸಗತೈತೆ ಅದ ಇಲ್ಲ ಗೊಂಗಡಿ ಹಾರಿಸಿ ಬಿಟ್ಟ ಗೌಡನ ಹೌದು ಹೌದು ತರ ನಡಗಲ್ಗತ್ತಳು ಗೌಡ್ರ ತಪ್ಪೈತಂದಳಕಿ ಹೌದು ಹೌದು ಗೌಡ್ತಿ ಹೌದಾ ತಪ್ಪ ನಿಂದಲ್ಲ ತಪ್ಪ ನಿಂದಲ್ಲ ನಿನ್ನ ಹಣಿ ಬಾರದಾಗ ಹಂಗ ಬರದಿತ್ತು ಹೌದು ಮಗನ ಲಗ್ನ ಮಾಡ್ಬೇಕಂದ್ರ ಸಸಿ ಯಾವಾಗ ಮನಿ ತುಳಿದು ಬರಾಕ್ಯದಾಳ ಆ ದಿನ ಇನ್ನೊಬ್ರ ಕೈ ಹಿಡಿದು ಹೋಗುತ್ತಿದ್ದೇನೆ ನಿನ್ನ ಭೋಗದಾಗ ಬರ್ದಿತ್ತ ಖರೆ ನಾ ಪ್ರಯತ್ನ ಮಾಡಿ ನಿನಗೆ ಉಳಿಸ್ಕೊಂಡಿದ್ದ ಹೌದು ಹೌದು ಯಾವಾಗ ಹೆಚ್ಚ ದೈವದವ್ರ ತೂಕ ಹಾಕ್ರಿ ಏನ ಭೋಗ ದೊಡ್ಡದು ಏನ ಪ್ರಯತ್ನ ದೊಡ್ಡದು ಹೌದು ಹೌದು ಹಿನ ಅನುಭವ ವಿಷಯವ ಹೌದು ನೀವು ಹಿಂಗ ಶಾಂತ ಕೂತ್ರಿ ಇವತ್ತು ಏನ ತಂಗಿ ಹೆಚ್ಚು ನೀರು ಕುಡ್ದಾಳು ಏನ ಅಣ್ಣ ಹೆಚ್ಚು ನೀರು ಕುಡ್ದಾನು ಹೌದು ಹೌದು ನಮ್ಮ ಇಬ್ಬರಿಗಿಂತ ಇದು ಕುಡುಕ್ ಹಣಿಮೇನೆ ದಾರದ ಹೆಚ್ಚು ನೀರು ಹಾಕ್ಯಾನ ಅನಿಸ್ತದ ಹೌದು ಹೌದು ಅತ್ತೇನು ಇನ್ನೊಮ್ಮ ಇಲ್ರಿಪ್ಪ ಹಾಡು ಕೌರವರು ಪಾಂಡವರು